ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯಲ್ಲಿ ಆ, ನಾವೆಲ್ಲ ತುಂಬ ಇಷ್ಟಪಡುವ ಇಬ್ರು ದೇವರುಗಳ ಬಗ್ಗೆ ಮಾತಾಡೋಣ. ಶ್ರೀ ಗಣೇಶ ಮತ್ತೆ ಶ್ರೀಕೃಷ್ಣ ಇಬ್ರೂ ಜ್ಞಾನ, ಭಕ್ತಿ ಆಮೇಲೆ ದೈವಿಕ ಸಂತೋಷದ ಪ್ರತೀಕಗಳು ಅಂತ ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಹತ್ರ ಇರೋ ಮಾಹಿತಿಗಳನ್ನು ಇಟ್ಕೊಂಡು ಈ ದೇವರುಗಳ ಹಿನ್ನೆಲೆ ಏನು, ಅವರ ವಿಶೇಷ ಗುಣಗಳು ಮತ್ತೆ ಅವರಿಬ್ಬರ ನಡುವೆ ಇರುವ ಒಂದು ಪವಿತ್ರವಾದ ಸಂಬಂಧ ಇದೆಯಲ್ಲ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಗಣೇಶನ ವಿಷಯಕ್ಕೆ ಬರೋಣ ಅಲ್ವಾ? ಸರಿ. ಗಣಪತಿ, ವಿನಾಯಕ, ಪಿಲ್ಲಯ್ಯಾರ್ ಹೀಗೆಲ್ಲ ಕರೀತಾರಲ್ಲ, ಆನೆ ಮುಖದ ದೇವರು ಎಲ್ರಿಗೂ ಗೊತ್ತು. ಗಣೇಶನ ವಿಘ್ನಹರ್ತ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದು ಕೇಳಿದಾಗ್ಲೇ ಒಂಥರ ಧೈರ್ಯ ಬರುತ್ತೆ ಅಲ್ವಾ? ಹೌದು ಹೌದು, ನಿಜ. ನಮ್ಮೆಲ್ಲರ ಜೀವನದಲ್ಲೂ ಅಡೆತಡೆಗಳಿದ್ದೇ ಇರುತ್ತಲ್ಲ, ಅದನ್ನೆಲ್ಲ ನಿವಾರಿಸೋನು ಅಂತ. ಅದನ್ನೇ ಅಡೆತಡೆ ನಿವಾರಕ ಅಷ್ಟೇ ಅಲ್ಲ, ಈತನನ್ನ ಕಲೆ, ವಿಜ್ಞಾನ, ಬುದ್ಧಿವಂತಿಕೆ, ಜ್ಞಾನದ ಅಧಿದೇವತೆ. ಹೌದು, ಜ್ಞಾನಕ್ಕೂ ಅಧಿಪತಿ ಅಂತ ಪೂಜಿಸ್ತಾರೆ. ನೋಡಿ, ಯಾವುದೇ ಹೊಸ ಕೆಲಸ ಶುರು ಮಾಡೋ ಮೊದಲು ಗಣೇಶ ಪೂಜೆ, ಅದು ಒಂದು ಸಂಪ್ರದಾಯ. ಖಂಡಿತ. ವಿದ್ಯಾರ್ಥಿಗಳು, ಲೇಖಕರು ಇವರೆಲ್ಲರಿಗೂ ಇವನೇ ಸ್ಫೂರ್ತಿ ಅನ್ನೋ ನಂಬಿಕೆ. ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ ಗೊತ್ತಾ? ಗಣೇಶನ ಜನನದ ಕಥೆ. ಓಹೋ, ಹೌದು. ಅದು ಹೇಗೆ? ಪುರಾಣಗಳ ಪ್ರಕಾರ ದೇವಿ ಪಾರ್ವತಿ ಸ್ನಾನಕ್ಕೆ ಹೋಗೋ ಮೊದಲು ಕಾವಲಿಗಾಗಿ ತನ್ನ ಮೈಯಿಂದ ತೆಗೆದ ಮಣ್ಣಿಂದ ಒಂದು ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ. ಅದೇ ಗಣೇಶ. ಆಮೇಲೆ ಶಿವ ಅಲ್ಲಿಗ್ ಬರ್ತಾನೆ. ಪಾರ್ವತಿಯ ಆದೇಶದಂತೆ ಗಣೇಶ ಶಿವನನ್ನ ಒಳಗೆ ಬಿಡಲ್ಲ. ಸರಿ. ಆಗ ಕೋಪಗೊಂಡ ಶಿವ ಆ ಮಗುವಿನ ತಲೆ ಕಡ್ದು ಬಿಡ್ತಾನೆ. ಇದು ತಿಳಿಯದೆ ಆಗೋ ಘಟನೆ. ಅಯ್ಯೋ. ಆಮೇಲೆ ಪಾರ್ವತಿಯ ದುಃಖ ನೋಡಿ ಶಿವ ಒಂದು ಆನೆಯ ತಲೆಯನ್ನ ತಂದು ಗಣೇಶನ ಮುಂಡಕ್ಕೆ ಜೋಡಿಸಿ ಮತ್ತೆ ಜೀವ ಕೊಡ್ತಾನೆ. ಈ ಕಥೆ ಕೇಳಿದೀವಿ. ಇದು ಕೇವಲ ಒಂದು ಪೌರಾಣಿಕ ಘಟನೆ ಅಲ್ಲ. ಇದರಲ್ಲಿ ಒಂದು ಆಳವಾದ ಅರ್ಥ ಇದೆ. ಅಂದ್ರೆ ಪರಿವರ್ತನೆ, ಆಧ್ಯಾತ್ಮಿಕ ಅರಿವು ಇದರ ಸಂಕೇತ. ಹೌದು. ಆ ಆನೆಯ ತಲೆ ಕೂಡ ಜ್ಞಾನ, ಬುದ್ಧಿವಂತಿಕೆಯ ಪ್ರತೀಕ ಅಂತಾರಲ್ಲ? ಖಂಡಿತವಾಗಿಯೂ ಅಪಾರವಾದ ಜ್ಞಾನದ ಸಂಕೇತ ಅದು. ಸರಿ. ಗಣೇಶ ಹೀಗೆ ಆರಂಭಕ್ಕೆ ಅಡೆತಡೆ ದಾಟೋಕೆ ಸ್ಫೂರ್ತಿ ಆದ್ರೆ, ಇನ್ನೊಬ್ಬ ಪ್ರಮುಖ ದೇವರು ಶ್ರೀಕೃಷ್ಣ. ಜೀವನದ ಪಯಣದಲ್ಲಿ ದಾರಿ ತೋರಿಸೋ ಕೃಷ್ಣನ ಕಥೆಗಳ ಕಡೆನೂ ನೋಡೋಣ. ವಿಷ್ಣುವಿನ 8ನೇ ಅವತಾರ. ಹೌದು, ವಿಷ್ಣುವಿನ ಅವತಾರ ಅಷ್ಟೇ ಅಲ್ಲ, ತನ್ನದೇ ಆದ ರೀತಿಯಲ್ಲಿ ಪರಮಾತ್ಮ ಅಂತಾನೂ ಪೂಜಿಸ್ತಾರ, ವಿಶೇಷವಾಗಿ ವೈಷ್ಣವ ಪಂಥದಲ್ಲಿ. ಕೃಷ್ಣನ ಅಂದ್ರೆ ಮೊದಲು ನೆನ್ಪಾಗೋದೇ ಆತನ ಬಾಲ್ಯದ ತುಂಟಾಟಗಳು ಅಲ್ವಾ? ಆ ದೈವಿ ಲೀಲೆಗಳು. ಹೌದು, ಕೇಳೋದೇ ಒಂದು ಸೊಗಸು. ಗೋಪಾಲಕನಾಗಿ ಗೋಪಿಕೆಯರ ಜೊತೆಗಿನ ಆಟಗಳು. ಆಮೇಲೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ. ಸಾರಥಿ ಮತ್ತು ಮಾರ್ಗದರ್ಶಕ. ಭಗವದ್ಗೀತೆಯ ಮೂಲಕ ನೀಡಿದ ಉಪದೇಶ, ಅದು ಇವತ್ತಿಗೂ ದಾರಿದೀಪ. ಕೃಷ್ಣನ ಕೊಳಲನಾದ ಕೇಳಿ ಎಲ್ಲ ಮೈಮರಿಯುತ್ತಿದ್ರಂತೆ. ಅದೇ ಅವನ ದೈವಿಕ ಪ್ರೀತಿ ಅನ್ಸುತ್ತೆ. ಹೌದು. ಕೃಷ್ಣನನ್ನ ಹೆಚ್ಚಾಗಿ ಗೋಪಾಲಕನ ರೂಪದಲ್ಲೇ ಚಿತ್ರಿಸ್ತಾರೆ. ಹಸುಗಳು, ಸಂಗೀತ ಅಂದ್ರೆ ಅವನಿಗೆ ಬಹಳ ಇಷ್ಟ. ಇದೆಲ್ಲ ದೈವಿಕ ಪ್ರೀತಿ ಮತ್ತು ಸಂತೋಷದ ಸಂಕೇತ. ಭಕ್ತರೊಂದಿಗೆ ಅವನ ಸಂಬಂಧ ಒಂಥರ ಪರ್ಸನಲ್ ಆದದ್ದು. ಮುಕ್ತಿ ಪಡೆಯೋಕೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಇದ್ದಾಗೆ ಭಕ್ತಿ ಮಾರ್ಗ ಕೂಡ ಶ್ರೇಷ್ಠ ಅನ್ನೋದನ್ನ ಕೃಷ್ಣನ ಜೀವನ ತೋರಿಸುತ್ತೆ. ಈಗ ಇವರಿಬ್ಬರ ಪಾತ್ರಗಳು, ಕಥೆಗಳು ಸ್ವಲ್ಪ ಬೇರೆ ಬೇರೆ ತರ ಇದ್ರೂ ಗಣೇಶ ಮತ್ತೆ ಕೃಷ್ಣರ ನಡುವೆ ಏನಾದರೂ ಒಂದು ವಿಶೇಷವಾದ ಆಧ್ಯಾತ್ಮಿಕ ನಂಟಿದೆಯಾ? ಹೌದು, ಖಂಡಿತ ಇದೆ. ಅಂದ್ರೆ ಅವರ ಗುಣಲಕ್ಷಣಗಳು ಬೇರೆ ಬೇರೆನೆ. ಆದ್ರೂ ಹಿಂದೂ ಪುರಾಣಗಳಲ್ಲಿ, ಪೂಜಾ ಪದ್ಧತಿಗಳಲ್ಲಿ ಒಂದು ವಿಶೇಷವಾದ ನಂಟಿದೆ. ಇಬ್ಬರನ್ನೂ ಅಡೆತಡೆಗಳನ್ನ ನಿವಾರಿಸಿ ಜೀವನದಲ್ಲಿ ಸುಖ, ಸಮೃದ್ಧಿ ಕೊಡು ಅಂತ ಪ್ರಾರ್ಥಿಸ್ತಾರಲ್ಲ? ಹೌದು, ಖಂಡಿತ. ಆ ವಿಷಯದಲ್ಲಿ ಸಾಮ್ಯತೆ ಇದೆ. ನಾನು ಗಮನಿಸಿದ ಹಾಗೆ ಗಣೇಶ ಚತುರ್ಥಿ, ಸಂಕಷ್ಟಿ ಚತುರ್ಥಿ, ಈ ತರಹ ವಿಶೇಷ ದಿನಗಳಲ್ಲಿ ಗಣೇಶನ ಜೊತೆಗೆ ಕೆಲವರು ಕೃಷ್ಣನನ್ನು ಪೂಜಿಸ್ತಾರೆ, ಕೆಲವೊಮ್ಮೆ ಗೋಮಾತೆಯನ್ನು ಪೂಜಿಸ್ತಾರೆ. ಹೌದು, ನಿಜ. ಇದು ಅವರಿಬ್ಬರ ಪೂಜೆಗಳ ನಡುವಿನ ಒಂದು ಪೂರಕ ಸಂಬಂಧವನ್ನ ತೋರಿಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಯಾಮಂತಕ ಮಣಿಯ ಕತೆ ಗೊತ್ತಾ? ಓ, ಕೇಳಿದ್ದೀನಿ ಸ್ವಲ್ಪ. ಕೃಷ್ಣ ಮಣಿಯನ್ನ ಹುಡುಕೊಂಡು ಹೋಗೋದು. ಹೌದು. ಆ ಕಥೆಯಲ್ಲಿ ಕೃಷ್ಣ ಎದುರಿಸೋ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಗಣೇಶನ ಸಹಾಯ ಬೇಕಾಗತ್ತೆ. ಆ ಕಥೆ ಗಣೇಶನ ಶಕ್ತಿ ಬಗ್ಗೆ, ಕೃಷ್ಣನಿಗೆ ಎಷ್ಟು ಗೌರವ ಇತ್ತು, ಮತ್ತೆ ಕಷ್ಟಗಳನ್ನ ದಾಟೋಕೆ ಗಣೇಶನ ಅನುಗ್ರಹ ಎಷ್ಟು ಮುಖ್ಯ ಅನ್ನೋದನ್ನ ಹೇಳುತ್ತೆ. ಓ, ಹಾಗುಣ್ಯ, ಇದು ಸ್ವಾರಸ್ಯಕರವಾಗಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ಹೇಳ್ಬೋದು?
ಶ್ರೀ ಗಣೇಶ ಮತ್ತು ಶ್ರೀಕೃಷ್ಣ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಜೀವನದಲ್ಲಿ ಜ್ಞಾನ, ಭಕ್ತಿ, ಸಂತೋಷ ಇವನ್ನೆಲ್ಲ ಹೇಗೆ ಪಡೆಬೋದು ಅಂತ ದಾರಿ ತೋರಿಸ್ತಾರೆ ಅಲ್ವಾ? ಖಂಡಿತ. ಗಣೇಶ ಜ್ಞಾನ, ಹೊಸ ಆರಂಭ, ವಿಘ್ನ ನಿವಾರಣೆ ಇವುಗಳ ಪ್ರತೀಕ. ಕೃಷ್ಣ ಬಂದು ದೈವಿಕ ಲೀಲೆ, ಭಕ್ತಿ ಮಾರ್ಗ ಮತ್ತೆ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋವನು. ಅವರ ಕಥೆಗಳು, ಬೋಧನೆಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಂತ ನನಗನ್ಸುತ್ತೆ. ಹೌದು. ಜೀವನದಲ್ಲಿ ಧೈರ್ಯ, ಯಶಸ್ಸು, ಪ್ರೀತಿ ಇದನ್ನೆಲ್ಲ ಕಂಡ್ಕೊಳ್ಳಕ್ಕೆ ಸ್ಫೂರ್ತಿ ಕೊಡ್ತವೆ. ಈ ಎಲ್ಲಾ ಚರ್ಚೆ ಆದ್ಮೇಲೆ ಒಂದು ಯೋಚನೆ ಬರ್ತಿದೆ ಮನ್ಸಲ್ಲಿ. ಏನು ಹೇಳಿ? ಗಣೇಶ ಮತ್ತೆ ಕೃಷ್ಣ ಇವರ ಮೂಲ ಪಾತ್ರಗಳು ಬೇರೆ ಬೇರೆ. ಆದ್ರೂ ಭಕ್ತರ ಜೀವನದ ಅಡೆತಡೆಗಳನ್ನ ನಿವಾರಿಸೋ ವಿಷಯದಲ್ಲಿ ಇಬ್ಬರಿಗೂ ಸಮಾನವಾದ ಪಾತ್ರ ಇದೆ. ಈ ಹಂಚಿಕೆಯ ಕಾರ್ಯ ಇದೆಯಲ್ಲ, ವಿಘ್ನ ನಿವಾರಣೆ, ಇದರ ಹಿಂದೆ ಇನ್ನೂ ಏನಾದ್ರೂ ಆಳವಾದ ಆಧ್ಯಾತ್ಮಿಕ ಅರ್ಥ ಅಡಗಿರ್ಬೋದಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಬಹುಶಃ ಭಕ್ತರ ನಂಬಿಕೆ, ಅವರ ಪ್ರಾರ್ಥನೆಯ ಶಕ್ತಿ ಇರ್ಬೋದೇನೋ. ಹೌದು, ಇದ್ರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಬಹುದು.